ರಾಜ್ಯದಲ್ಲೇ ಹಿಂದುಳಿದ ಕಮಲ್ನಗರ್ ತಾಲೂಕಿನಲ್ಲಿ ರಾಜ್ಯದಲ್ಲೇ ಅತಿ ದೊಡ್ಡ ಪವರ್ ಗ್ರಿಡ್ ಏನದಂದ್ರೆ ಕಾಮಗಾರಿ ಈಗಾಗಲೇ ಕೇಂದ್ರ ಸರ್ಕಾರ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಮಂಜೂರಾತಿಯಿಂದ ಈ ತಾಲೂಕಿನಲ್ಲಿ ಸಾಕಷ್ಟು ಒಂದು ರೈತರ ಮುಖದಲ್ಲಿ ಮಂದಹಾಸ ಮೂಡ್ಯದ. ನೋಡ್ಬೋದು ಆ ಭಾಗದಲ್ಲಿ ಸುಮಾರು 163 ಎಕರೆ ಭೂಮಿಯಲ್ಲಿ ಈ ಒಂದು ಪವರ್ ಗ್ರಿಡ್ ಕಾರ್ಯಕ್ರಮ ಒಂದು ಯೋಜನೆ ನಡೀತಾ ಅಂತ ಹೇಳ್ಬೋದು. ಈ ಒಂದು ಕಾಮಗಾರಿ ಮುಗಿದ ನಂತರ ನೂರಾರು ಎಕರೆಯಲ್ಲಿ ಸೋಲಾರ್ ಪ್ಲ್ಯಾಂಟ್ ಕೂಡ ಇಲ್ಲ ಆಗ್ತದೆ. ಕ್ಷೇತ್ರ ಶಾಸಕರು ಸ್ಥಳಕ್ಕೆ ಭೇಟಿ ಕೊಟ್ಟರೆ. ಹಾಗಾದ್ರೆ ಟೋಟಲಿ ಕಾಮಗಾರಿ ಅವಧಿ ಏನು, ಯಾವ ವರ್ಷದಲ್ಲಿ ಒಂದು ಕಾಮಗಾರಿ ಮುಗೀತು, ಈ ಒಂದು ಕಾಮಗಾರಿನ ಔರಾದ್ ಕ್ಷೇತ್ರ ಇರ್ಬೋದು, ಕಮಲ್ನಗರ್ ಕ್ಷೇತ್ರ ಇರ್ಬೋದು, ಯಾರಿಗೊಂದು ಅನುಕೂಲ ಆಗ್ತದೆ ಸರ್ ಜನರಿಗೆ? ನಮ್ಮ ಭಾಳ ದಿವಸ ಒಂದು ಸಂಕಲ್ಪ ಇತ್ತು, ಬೇಡಿಕೆ ಇತ್ತು. ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಪ್ರಾಜೆಕ್ಟ್ ತರಬೇಕು. ಅದಕ್ಕಾಗಿ 2019-20 ವರ್ಷದಿಂದ ನಮ್ಮ ಹಿಂದಿಂದ ಮಂತ್ರಿ ಪಿ ಎಸ್ ಗೋಲಾಜಿ ಅವರು ಭೇಟಿ ಮಾಡಿ ಚರ್ಚೆ ಮಾಡಿ ಅವ್ರ ಒಪಿನಿಯನ್ ತಗೊಂಡು ಇಲ್ಲಿ ಪವರ್ ಗ್ರೇಡ್ ಪವರ್ ಟ್ರಾನ್ಸ್ಪೋರ್ಟೇಷನ್ ಮಂಜೂರು ಮಾಡಿದ್ದೀನಿ. ಭಾಳ ಹೆಮ್ಮೆ ಖುಷಿ ಆಗ್ತಾಯಿದೆ ನಮ್ಮದು. ಈಗೂ ವಿಸಿಟ್ ಮಾಡೋ ಉದ್ದೇಶ ಅಂದರೆ ಕೆಲಸ ಕ್ವಾಲಿಟಿ ಆಗಬೇಕು. ಯಾವ ಕಂಪನಿ ಟೆಂಡರ್ ಆಗಿದೆ ಸರಿಯಾಗಿ ಕೆಲಸ ಮಾಡಬೇಕು. ತಾವು ಹೋಗಿದ್ದೀವಿ. ಇಂಜಿನಿಯರ್ ಫೌಂಡೇಶನಲ್ಲೇ ಅವ್ರಿಗೆ ಕ್ಯೂರಿಂಗ್ ಆಗ್ತಾಯಿಲ್ಲ, ಅವ್ರಿಗೆ ಹೇಳಿದ್ದೀನಿ. ಆಮೇಲೆ ಬ್ಲಾಸ್ಟ್ ಮಾಡ್ತಾಯಿದ್ದಾರೆ, ಬ್ಲಾಸ್ಟಿಗಿಂದ ಬೇರೆ ಬೋರ್ವೆಲ್ ಹೋಗ್ತಾಯಿದೆ, ವಾಟ್ಸಪ್ ಹೋಗ್ತಾಯಿದೆ. ಈ ಥರ ಅವ್ರ ಗಮನ ತಂದೀನಿ. ಅದಕ್ಕಾಗಿ ನಮ್ಮದು ಈಗ ಭಾಳ ಖುಷಿಯಾಗಿದೆ. ಪ್ರಧಾನಮಂತ್ರಿಜಿಗೆ, ಪೂರ್ತಿ ಕೇಂದ್ರ ಕ್ಯಾಬಿನೆಟ್ಗೆ ತಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಖಾಸ್ ಕರ್ಕೆ ಪಿ ಎಸ್ ಗೋಯಲ್ ಜಿ ಅವರೇ. ಹಿಂದುಳಿದ ತಾಲೂಕು ಔರಾದ್ ಕಮಲ್ನಗರ್ ಅಂದ್ರೆ ಅತಿ ದೊಡ್ಡ ಪ್ರಾಜೆಕ್ಟ್ ಇದಾಗಿದೆ ಏನು ಸರ್? ರಾಜ್ಯದಲ್ಲಿ ಭಾಳ ದೊಡ್ಡ ಪ್ರಾಜೆಕ್ಟ್ ನಮ್ಮ ತಾಲೂಕಿನಲ್ಲಿ ನಾವು ಜನತಾ ಕೃಪೆಯಿಂದ ಮಂಜೂರು ಮಾಡಿದ್ದೀನಿ. ಭಾಳ ಹೆಮ್ಮೆ ವಿಷಯ ಇದೆ. ಈ ಪ್ರಾಜೆಕ್ಟ್ ಮುಂದಿನ ಸಮಯದಲ್ಲಿ ಭಾಳ ದೊಡ್ಡಾಗುತ್ತೆ. ಈ ಪವರ್ ಗ್ರೇಡ್ ಪೂರ್ಣ ಆದಮೇಲೆ ಇಲ್ಲಿಂದ ಹೈದರಾಬಾದ್ ಕೂಡ ಹೋಗ್ತಾ ಇದೆ. ಆಮೇಲೆ ಪವರ್ ಗ್ರೇಡ್ ಪೂರ್ಣ ಆದಮೇಲೆ ಸೋಲಾರ್ ಪಾರ್ಕ್ ಬರ್ತಾಯಿದೆ. 12,000 ಎಕರೆ ಇಲ್ಲಿ ರೈತರು ಜಮೀನು ಕೊಡ್ತಾ ಇದ್ದಾರೆ. ಈ ಆದಮೇಲೆ ವಾಪೀಸ್ ಮುಂದೆ ಅಪ್ಗ್ರೇಡೇಷನ್ ಮಾಡಿ ವಾಪೀಸ್ 14,000, ಟೋಟಲಿ 26,000 ಎಕರೆನಲ್ಲಿ ಸೋಲಾರ್ ಪಾರ್ಕ್ ಆಗ್ತಾಯಿದೆ. ಈ ಟೈಮ್ನಲ್ಲಿ ನಮ್ಮ ಸಂಕಲ್ಪ ಇತ್ತು, ರಾಜ್ಯದಲ್ಲಿ ಔರಾದ್ ವಿಧಾನಸಭಾ ಕ್ಷೇತ್ರ ನಂಬರ್ 1 ಆಗಬೇಕು. ನಮ್ಮ ಸಂಕಲ್ಪ ಪೂರ್ಣ ಆಗಿದೆ. ಒನ್ಸ್ ಮೋರ್ ಪ್ರಧಾನಮಂತ್ರಿಗೆ ಧನ್ಯವಾದ. ಈ ಕೇವಲ ಕೇಂದ್ರ ಕಡೆಯಿಂದ ಆಗಿದೆ. ಫಸ್ಟ್ ನಾನು ಒಂದು ಟೈಮ್ ಮಾಡ್ತೀವಿ, ನಮ್ಮ ಆಗಿಲ್ಲ. ಅದಕ್ಕಾಗಿ ನಾನು ಮುಂದೆ ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರಿಗೆ ಯಾವ ಪ್ರಕಾರ ಕಾನೂನು ಪ್ರಕಾರ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಯಾರಿಗೆ ಕೆಲಸ ಬರುತ್ತೆ, ನಾಳೆ ಯಾವ ರೈತರ ಭೂಮಿ ಹೋಗಿದೆ ಅವ್ರ ರೈತರಿಗೆ ಕೆಲಸ ಕೊಡಬೇಕು. ರೈತರಿಗೆ ಪರಿಹಾರ ವಿಷಯದಲ್ಲಿ ಅನ್ಯಾಯ ಆಗೋದಿರ್ಬೋದು, ಅವರಿಗೇನು ಸ್ಥಳೀಯರಿಗೆಲ್ಲ ನೌಕರಿ ವಿಷಯ ಇರ್ಬೋದು, ಯಾವ ರೀತಿ ಒಂದು ರೈತರದ್ದು ತಾವಿದ್ರಿ ಪರಿಹಾರ ನಾನು ಸೇವಕನಾಗಿ ಚಟ್ಟಾಂತರ ಅವ್ರ ಜೊತೆ ನಿಂದಿರ್ತೀವಿ. ನಮ್ಮ ಬೇರೆ ಬೇರೆ ಫೋನ್ ಬಂದಿದೆ, ಬೇರೆಗೆ ಒಂದು ರೇಟ್ ಕೊಡ್ತದೆ. ಈ ಥರ ಇದು ನಾವು ಚರ್ಚೆ ಮಾಡ್ತಾಯಿದ್ದೀನಿ. ರೈತರ ಜೊತೆ ಚರ್ಚೆ ಮಾಡ್ತೀನಿ, ಒಂದು ರೇಟ್ ಫಿಕ್ಸ್ ಮಾಡ್ತೀನಿ. ಆಮೇಲೆ ಎಲ್ಲಿ ಏನು ನಮ್ಮ ರೈತರಿಗೆ ಭೂಮಿ ಹೋಗಿದೆ ಅವರಿಗೆ ನ್ಯಾಯ ಸಿಗಬೇಕು. ಅವ್ರ ಮಕ್ಕಳಿಗೆ ಅಥವಾ ಅವರೇ ರಿಟರ್ನ್ಗೆ ನೌಕರಿ ಸಿಗಬೇಕು. ಯಾವ ಭೀ ನೌಕರಿ ಇರಲಿ, ಇಂಜಿನಿಯರಿಗಲಿ, ಡ್ರೈವರಿಗಲಿ, ಯಾವ ಭೀ ಸಿಗಬೇಕು. ನಾನು ಕಂಪನಿಗೆ ತಮ್ಮ ನೋಡಿದ್ದೀರಿ, ಮಾತಾಡಿದ್ದೀನಿ. ಮೆಮ್ಡಿಗೆ ಅವರು ನಮ್ಮ ಸಪೋರ್ಟ್ ಮಾಡಿದ್ರೆ ಮುಂದೆ ಏನು ಮಾಡಬೇಕು ತೀರ್ಮಾನ. ಈ ಯೋಜನೆ ಸಾಕಷ್ಟು ಖುಷಿಯಾಗಿದೆ ನಿಮಗೂ ಕೂಡ ಶಾಸಕರು? ಭಾಳ ಖುಷಿಯಾಗಿದೆ, ಭಾಳ ಆನಂದ ಆಗಿದೆ. ನಮ್ಮ ಔರಾದ್ ತಾಲೂಕು, ಕಮಲ್ ತಾಲೂಕು 4 ಜನತಾ ಆಶೀರ್ವಾದದಿಂದ ಈ ಆಗಿದೆ. ನಮ್ಮದು ಒಂದೇ ನಮ್ಮ ಜನ ಹೇಳ್ತಾಯಿದ್ರು, ಸರ್ 4ನೇ ಬಾರಿ MLA ಆಗಿದ್ರಿ, ದೊಡ್ಡ ಪ್ರಾಜೆಕ್ಟನ್ನು ದೊಡ್ಡ ಪ್ರಾಜೆಕ್ಟ್ ನಾವು ಮಾಡಿದ್ದೀವಿ, ನಮ್ಗೆ ಖುಷಿ ಇದೆ. ಸೊ ಇದು ಪ್ರಭು ಚವ್ಹಾಣ್ ಅವರ ಖುಷಿದ ಮಾತಂತ ಹೇಳ್ಬೋದು. 2,147 ಕೋಟಿ ರೂಪಾಯಿಯಲ್ಲಿ ಏನು ಈಗಾಗಲೇ 147 ಎಕರೆಯಲ್ಲೇನೋ ಈ ಒಂದು ಯೋಜನೆ ನಡೀತಾ ಇದೆ. ಇದರಿಂದ ಮುಂದೆ ಬರೋ ದಿನಗಳಲ್ಲಿ ಸುಮಾರು 1,000 ಎಕರೆ ಸೋಲಾರ್ ಪ್ಲ್ಯಾಂಟ್ ಆಗ್ತದೆ. ಈ ಭಾಗದ ರೈತರು ಆರ್ಥಿಕ ಅಭಿವೃದ್ಧಿ ಆಗ್ತಾರೆ ಅಂತೇಳಿ ಶಾಸಕರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಕರ್ಜನ್ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್. ಭಾಳ ದೂರ ಏನು ಮಾಡಬೇಕು, ಇದು ನಡೆದೋಗ್ಬೇಕು. ಅಥವಾ ಮನೆಗಾಗ ಬಂದ್ರಿ ಜಗಳ ಬೇಡ ಗುರುಳೆ, ನೋ ಜಗಳ.
ಅವರು ಕೊಡ್ಬೇಕು ನಾವು ಅವ್ರು ಬರಬೇಕು. ಮಸ್ತೆ ನಮಸ್ತೆ. ತಾವು ಬಂದಿಲ್ಲ ಗೊತ್ತು, ನಾನು ವಿಷಯಕ್ಕೆ ಬಂದೀನಿ. ಅಚ್ಚಾ 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 ಹಿಂಗಿದ್ರೆ ನಾನು ತಾವಿಲ್ಲಾಂದ್ರೆ ನಾನು ಡೇಟ್ ಚೇಂಜ್ ಮಾಡ್ಬಿಡ್ತೀನಿ. ನಾನು ನಾಳೆ ಅಸೆಂಬ್ಲಿ ಅವ, ಅದಕ್ಕಾಗಿ ನಾನು ಈಗ ವಿಸಿಟ್ ಮಾಡಬೇಕು ಅಂತ ಬಂದೀನಿ. ಬಟ್ ತಾವಿಲ್ಲ, ತಮ್ಮ ಮನುಷ್ಯ ಅವನ ಅವ್ರಿಗೆ ಇಲ್ಲಿ ಚೆಕ್ ಅವ್ರು ಬ್ರೀಫ್ ಮಾಡಲಿ. ಓಕೆ ಓಕೆ. ಆಮೇಲೆ ನಾನು ಬಂದೀನಿ ಅಲ್ಲಿ ಸಾಧ್ಯ ಬ್ಲಾಸ್ಟಿಂಗ್ ಜಾಸ್ತಿ ಮಾಡಬೇಡ್ರಿ. ಬ್ಲಾಸ್ಟಿಂಗ್ ಹಾಡು ಇದ್ದರೆ ಮಾಡಿರಿ. ಮತ್ತು ಬೇರೆಗೆ ಇಲ್ಲಿ ವಾಟರ್ ಸಪ್ಲೈ ನೀರು ಅವನ ವಾಟರ್ ಸಪ್ಲೈ ಬೋರ್ವೆಲು ವಾಟರ್ ಸಪ್ಲೈ ಅಥವಾ ಗಂಗಾಲ್ ಬೋರ್ ಇರ್ತಾನೆ ಕೂಡ ಅವ್ರಿಗೆ ತೊಂದರೆ ಆಗ್ತದೆ ಹೇಳ್ತಾರೆ. ಅನಿವಾರ್ಯ ಇದ್ದರೆ ಹೊಡ್ರಿ, ಇಲ್ಲಾಂದರೆ ಡಿಲೀನು ಮಾಡಿರಿ. ಹಾಂ, ಯಾಕಂದರೆ ಆಜು ಬಾಜು ಎಲ್ಲ ಅವರು ನಮ್ಮ ಡ್ರಿಲ್ ಗಂಗಾ ಕಲ್ಯಾಣ ಸ್ಕೀಮ್ ಅವನ ಬಂದ್ ಆಗ್ತಾ ಇದೆ. ಆಮೇಲೆ ವಾಟರ್ ಸಪ್ಲೈ ಬೋರ್ವೆಲ್ ಬಂದ್ ಆಗ್ತಾ ಇದೆ. ಈ ಥರ ಹೇಳ್ತಾ ಇದ್ದಾರೆ. ಎಷ್ಟು ರೈತರಿಗೆ ಒಳ್ಳೆ ಆಗ್ಬೇಕು ಮಾಡಿರಿ. ಓಕೆನಾ? ಯಾಕಂದರೆ ನಮ್ಮದು ಎಷ್ಟು ಖುಷಿ ಅಂದರೆ ನಮ್ಮ ಪ್ಲಾಂಟ್ ನಡೀತಾ ಇದೆ, ನಮಗೆ ಖುಷಿ ಆಗುತ್ತೆ. ಹಾಗಾಗಿ ಈಗ ಎಲ್ಲ ರೈತರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ, ಬೇರೆನಿಲ್ಲ. ಸರ್ 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 ಮನುಷ್ಯ ಯಾರು ಇಲ್ಲ ನಮ್ಮ ಗುರುಗಳು ಜರ ಹೇಳಬೇಕು. ಹಿಂದೆ ಬರ್ರಿ ಒಂದು ಸರ್ ಜೂಮ್ ಕ್ಯಾಮ್ರಾ ಜೂಮ್ ಇಲ್ದಂಗೆ ಹೋಯ್ತು. ಮೊಬೈಲ್ ಹಿಡ್ಕೊಂಡು ನಮ್ಗೆ ಅಂದ್ರೆ ಸಬರ ಹೋಗಿ ಏನು ಮಾಡ್ತೀರಿ ಹೇಳ್ರಿಕಲ್ಲ. ಹಲೋ ಎಲ್ಲ ಅವ್ರಿಗೆ ಅಂದಿಲ್ಲ, ಅವ್ರು ಹಚ್ಬೇಕು ನಂಬರಿಗೆ ಹೊಡಿತಾರ ಹೆಂಗೆ ಇಲ್ಲ ಗುರುಗಳೇ. ಎಲ್ಲ ನಾನು ಅಂದಿಲ್ಲ ಹಾಕೊಳ್ಳಿ. ಆಯ್ತು. उधर ही से देखो दोनों जने। हाँ हाँ किधर तो करो भाई, चुप 1-2 मिनट करो, किधर तो करो।
ನಮಗೆ ಯಾವ್ದಾರ ಬರಲ್ಲ ಹಾಂ ನೋಡಿ ಆ ಕಡೆ ಕರ್ಕೊಂಡು ಹೋಗು. मैं जून तक बारिश नहीं गिरेगा. घालून काय तर 10-12 रोज तू मार्च को डाले आते गिरेगा. अतुल जी तू डाल के थोड़ा सब आया तो सब बात कर लेंगे ना कहीं मदद करते बात तो कुछ नहीं करते चिमनी 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 देखो सर. हां सर ಯಾವರಪ್ಪ ನಿಮ್ದು ಊರೊಳಗಲ್ಲ ಅದೇ ಈ ಕಡೆ ಬರ್ ಆಗ್ಯದ ಆಗ್ಯದ ಈಗ ಸಾಕು ಬಂದು ಸಾಕು ಹೆಚ್ಚಿಗೆ ಮಾಡಿ ಅವ್ರದ್ದು ಬರಲ್ಲ ಮತ್ತೆ ನಿಂದೆ ಹೊರತು ಈಗ ಶ್ರೀಕಾಂತಣ್ಣ